ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಇವಾಗ ರಾತ್ರಿ ಆಗಿದೆ. ಇವತ್ತು ಆ್ಯಕ್ಚುಲಿ ಜಾನ್ 1 ಈ ವ್ಲಾಗ್ ಐ ಥಿಂಕ್ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಜಾನ್ 2 ಅಪ್ಲೋಡ್ ಮಾಡ್ತೀನಿ ಅಂತ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ನಾನು NCC ಕ್ಯಾಂಪಿಗೆ ಅಲ್ಲಿ ವ್ಲಾಗ್ ಮಾಡಿರೋದು ಅಷ್ಟೇ. ಅದನ್ನು ಅಪ್ಲೋಡ್ ಮಾಡಿಲ್ಲ, ಅದು ಎಡಿಟಿಂಗ್ ಪ್ರೊಸೆಸಿಂಗಲ್ಲಿದೆ. ಸೊ ಅದನ್ನು ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಎಷ್ಟೊಂದು ದಿನ ಗ್ಯಾಪ್ ಆಗೋಯ್ತು ನನ್ನ ಕ್ಯಾಮ್ರಾ ಮುಂದೆ ಬಂದು. ಜಸ್ಟ್ ಒಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊತಾ ಇದೆ. ಸೊ ಇವತ್ತು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಅಂದ್ಬಿಟ್ಟು ಎಲ್ಲ ಈ ವ್ಲಾಗಲ್ಲಿ ನೋಡ್ತೀರಾ. ಆ್ಯಕ್ಚುಲಿ ಇದು ನ್ಯೂ ಇಯರ್ ಅಲ್ಲ, ಬಟ್ ಕ್ಯಾಲೆಂಡರ್ ಚೇಂಜ್ ಆಗೋ ದಿನ ಅಲ್ವಾ ಇವತ್ತು. ಅದಕ್ಕೆ ನಾವು ಕೇಕ್ ಏನೂ ಕಟ್ ಮಾಡಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಇವತ್ತು ಕಾಲೇಜ್ಗೆ ಹೋಗಿರಲಿಲ್ಲ ನಾನು. ಅಷ್ಟೇ, ನಿಮ್ಮ ಮುಂದೆ ಎಲ್ಲ ಬಂದು ತುಂಬ ದಿನ ಆಗೋಗಿತ್ತು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಏನೇನು 2023 ನಿಮ್ಮ ಕೈಲಿ ಅಚೀವ್ ಮಾಡೋದಕ್ಕಾಗಿಲ್ವೋ ಅದೆಲ್ಲ ಈ ವರ್ಷ ಅಚೀವ್ ಮಾಡಿ, ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲದು ಫುಲ್ಫಿಲ್ ಆಗಲಿ. ಹಾಗೆ ನನಗೆ ಎಷ್ಟೊಂದು ಟು ಡೂ ಲಿಸ್ಟ್ ಇಟ್ಕೊಂಡಿದ್ದೀನಿ. ಹೋಪ್ ಅದೆಲ್ಲ ಈಡೇರುತ್ತೆ ಅಂತ. ಈಡೇರಿದ್ರೆ ಖಂಡಿತವಾಗೂ ನಿಮ್ಮ ಹತ್ರ ಎಲ್ಲರ ಹತ್ರನೂ ಶೇರ್ ಮಾಡ್ತೀನಿ ಅದನ್ನೆಲ್ಲ. ಸೊ ಹಳೇದೇನಾಗಿದೆ ಅದನ್ನೆಲ್ಲ ಮರೆತುಬಿಡಿ. 2023 ಆಗಿರೋ ಕೈ ಘಟನೆಗಳೆಲ್ಲ ಮರೆತು ಅದರಲ್ಲಿರೋ ಖುಷಿನ ಮಾತ್ರ 2024ಕ್ಕೆ ತೊಗೊಂಬನ್ನಿ. ಈ ವರ್ಷ ಎಲ್ಲರಿಗೂ ಸಕ್ಸಸ್ನ ತಂದುಕೊಡ್ಲಿ. ನೀವು ಯಾವ್ಯಾವ ಫೀಲ್ಡಲ್ಲಿ ಅಂದ್ಕೊಂಡಿದ್ರು ಆ ಫೀಲ್ಡಲ್ಲಿ. ಹೋಪ್ ಈ ಒಂದು ಇಯರ್ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಬೆಳಗಿಂದ ಏನೇನಾಯಿತು ನೋಡ್ಕೊಂಬನ್ನಿ. ಈ ವಿಡಿಯೋನ ನ್ಯೂ ಇಯರ್ ದಿನ ಶೂಟ್ ಮಾಡಿದ್ದು. ಇದನ್ನು ನಾನು ಬೇಗನೆ ಹಾಕಬೇಕಿತ್ತು, ಆದರೆ ತುಂಬ ಲೇಟ್ ಆಯಿತು. ವಿಡಿಯೋ ರೆಡಿ ಇತ್ತು, ಆದರೆ ಎಡಿಟಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಅವತ್ತು ಬೇಗ ಆಯಿತು, ದೇವ್ರ ಪೂಜೆ ಮಾಡಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟೆ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಅಮ್ಮನ ಜೊತೆ ಫಸ್ಟ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಈ ವರ್ಷದ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋ ತಗೊತಾ ಇದ್ದೆ. ನಮ್ಮಮ್ಮ ಸ್ಮೈಲ್ ಮಾಡ್ತಾ ಇರಲಿಲ್ಲ, ನಾನು ನಮ್ಮಮ್ಮನ ನಗಿಸ್ತಾ ಇದ್ದೆ. ನಾವು ಹೋಗಿದ್ದು ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ನಾನು ಅಲ್ಲಿಗೆ 2ನೇ ಸಲ ಹೋಗ್ತಾ ಇರೋದು. ಮೊದಲನೇ ಸಲ ಹೋದಾಗ ನಾನು ವಿಡಿಯೋನ ಶೂಟ್ ಮಾಡೋದಕ್ಕಾಗಿರಲಿಲ್ಲ. ಅವತ್ತಲ್ಲಿ ನಾಟಕ ಎಲ್ಲ ಕೂಡ ಮಾಡಿಸ್ತಾಯಿದ್ರು. ಸೊ ಹಾಗೆ ಹೋಗ್ತಾ ವಿಡಿಯೋನ ಶೂಟ್ ಮಾಡ್ಕೊಂಡು ಹೋದೆ. ಇದು ರೋಡು, ಇದು ಗುಬ್ಬಿ ಸರ್ಕಲಿಂದ ಲೆಫ್ಟಿಗೆ ಹೋದ್ರೇ ದೇವಸ್ಥಾನ ಸಿಗುತ್ತೆ. ಇದು ಒಂದು ಫೇಮಸ್ ದೇವಸ್ಥಾನ. ಐ ಥಿಂಕ್ ತುಮಕೂರಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಒಂದು ಸಲ ಹೋಗೇ ಇರ್ತೀರ. ನಮ್ಮ ಅರ್ಶಿನಿ ಅಂತ ನಾನು ಗಾಡಿಯಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಕೂದಲು ಆ ಕಡೆ ಈ ಕಡೆ ಆಯಿತು ಅಂತ ಅಂದ್ಬಿಟ್ಟು ಬಾ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಇರೋ ಅಕ್ಕ ಕೂದಲು ಸರಿ ಮಾಡ್ಕೊಂಬರ್ತೀನಿ ಅಂತ ಬರ್ತಾಯಿದ್ಲು. ಈ ದೇವಸ್ಥಾನ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾಯಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಫೋಟೋಶೂಟ್ಗೂ ಕೂಡ ಒಳ್ಳೆ ಪ್ಲೇಸು ಹಾಗಂತ ಇಲ್ಲ. ಫೋಟೋಶೂಟೇ ಮಾಡಿಸೋದಕ್ಕೆ ಹೋಗಬೇಡಿ. ನಾವು ಪ್ರತಿ ವರ್ಷ ಯಾವ್ದಾದ್ರು ಶಿವನ ದೇವಸ್ಥಾನಕ್ಕೆ ಹೊಸ ವರ್ಷದ ದಿನ ಹೋಗೋದು. ಲಾಸ್ಟ್ ಟೈಮ್ ಐ ಥಿಂಕ್ ಶಿವಗಂಗೆಗೆ ಹೋಗಿದ್ದು. ಅದಾದಮೇಲೆ ಈ ವರ್ಷ ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ. ಮುಂಚೆ ಇಲ್ಲಿ ಕಲ್ಯಾಣಿ ಒಳಗೆಲ್ಲ ಬಿಡ್ತಾಯಿದ್ರು, ಆದರೆ ಇವಾಗ ಬಿಡ್ತಾ ಇಲ್ವಂತೆ. ಅಲ್ಲಿರೋ ಕೆಲವೊಂದು ಜನ ಮಾತಾಡ್ಕೊತಾ ಇದ್ರು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಕ್ಕೆ ಬಿಡ್ತಾಯಿಲ್ಲ, ಏನಾಗಿದೆ ಅಂತ ಅಂದ್ಬಿಟ್ಟು. ಅಲ್ಲೊಂದು ಆಮೆ ಕೂಡ ಇತ್ತು. ನಾನು ಆಮೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೋಗ ಕಡೆಗೆ. ಅಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇತ್ತು. ನೀವು ಹಿಂದಿನ ವಿಡಿಯೋ ನೋಡಿದ್ರಲ್ಲ, ಅದು ನಾಯಿ ಮರಿ ಕೂಡ ದೇವಸ್ಥಾನಕ್ಕೆ ಬಂದಿತ್ತು. ಈಗಿನ ಜನ್ರೇಷನಲ್ಲಿ ಜನಗಳೇ ದೇವಸ್ಥಾನಕ್ಕೆ ಹೋಗಲ್ಲ, ಆದರೆ ಆ ನಾಯಿ ಬಂದಿರೋದು ಸಖತ್ ಖುಷಿ ಆಯಿತು. ಸಖತ್ ಆ್ಯಕ್ಟಿವ್ ಆಗಿತ್ತು. ಅದು ಮೊದಲನೇ ಸಲ ಜನನ ನೋಡ್ತಾ ಇರೋದು, ಅಂದರೆ ಅಷ್ಟೊಂದು ಜನನ ಅಂತ ಅವ್ರು ಕರ್ಕೊಂಬಂದಿದ್ರಲ್ಲ ಆ ಆಂಟಿ ಹೇಳ್ತಾಯಿದ್ರು ನಮಗೆ. ಅಲ್ಲಿ ಊಟ ಕೂಡ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟು. ಏನ್ ಇದ್ ಮಾಡ್ತೀಯ ಅಕ್ಕ? ಏನ್ ತಿಂದಿ ಇದಕ್ಕೆ ಸಾರು? ಹಿಂಗ ಅನ್ನ ಎಷ್ಟು ಬೇಕೋ ನೋಡು. ಐಕಿಸ್ಕೊಂಡು ನೀನು ಬಿಡೋದು ಪಡೋದು ಮಾಡ್ಬೇಡ. ಏಯ್, ಹೊಸ ವರ್ಷದಿಂದ ನೀಟಾಗಾರು ಊಟ ಮಾಡೋ. ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋ ಅರ್ಜೆಂಟಲ್ಲಿ ನಾನು ಈ ಕ್ಯಾಲೆಂಡರ್ನ ನೀಟಾಗೆ ನೋಡಲಿಲ್ಲ. ಶಿವ ಪಾರ್ವತಿ ಫೋಟೋ ಇದೆ ಅಂತ ಸಖತ್ ಖುಷಿ ಆದೆ. ಆದರೆ ಸಂಜೆ ಬಂದು ನೋಡಿದ್ರೆ ಇದು 2021ನೇ ಕ್ಯಾಲೆಂಡರು. ಇದನ್ನು ಚೇಂಜ್ ಮಾಡಿ
ಈ ವಿಡಿಯೋ ಬಂದು ವೈಕುಂಠ ಏಕಾದಶಿ ವಿಡಿಯೋ. ಇದನ್ನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿದ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ತುಂಬ ಚಿಕ್ಕ ವ್ಲಾಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನ್ಯೂ ಇಯರ್ ವ್ಲಾಗಲ್ಲಿ ಈ ವಿಡಿಯೋನೂ ಕೂಡ ಮರ್ಜ್ ಮಾಡ್ತಾಯಿದ್ದೀನಿ ನಾನು. ನಾವು ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ನಮ್ಮ ತುಮಕೂರಲ್ಲೇ ಇರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ನೀವು ತುಮಕೂರಲ್ಲೇ ಇದ್ದರೆ ನಿಮಗೆಲ್ಲರಿಗೂ ಈ ದೇವಸ್ಥಾನವೂ ಸಹ ಖಂಡಿತವಾಗೂ ಗೊತ್ತಿರುತ್ತೆ. ಇಲ್ಲಂತೂ ವೈಕುಂಠ ಏಕಾದಶಿ ದಿನ ಅಂತೂ ಫುಲ್ಲು ಜಾತ್ರೆ ಮಾಡ್ದಂಗೆ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಪ್ರತಿ ವರ್ಷ ಮಿಸ್ ಮಾಡ್ದಲೇ ಇಲ್ಲಿ ಹೋಗ್ತಾ ಇರ್ತೀನಿ. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿರೋ ನಿಮಗೂ ಕೂಡ ಗೊತ್ತಿರುತ್ತೆ, ಬಿಕಾಸ್ ನಾನು ಲಾಸ್ಟ್ ಇಯರು ಕೂಡ ವೈಕುಂಠ ಏಕಾದಶಿ ವ್ಲಾಗ್ನ ಶೇರ್ ಮಾಡಿದ್ದೆ. ನಾನು ನಮ್ಮ ಋಷಿನಿ ಹೋಗ್ತಾ ಇದ್ದಂಗೆ ಅಲ್ಲಿ ಬಳೆ ಎಲ್ಲ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು ಬಳೆ ಕಲೆಕ್ಷನ್ ಕೂಡ. ನನಗೆ ಒಂದು ಗ್ರೇ ಕಲರ್ ಇಷ್ಟ ಆಯಿತು. ಅದು ಜಸ್ಟ್ 50 ರೂಪಾಯಿ ಸೆಟ್ ಅಂತ ಹೇಳಿದ್ರು. ನಾನು ಒಂದು ಸೆಟ್ ಕೂಡ ಪರ್ಚೇಸ್ ಮಾಡಿಕೊಂಡು ಬಂದೆ. ಮತ್ತು ನನ್ನ ಸೈಜ್ ಸಿಗ್ತಾ ಇರಲಿಲ್ಲ ಅಲ್ಲಿ, ಅದು ಒಂದು ಇಷ್ಟ ಆಗಿರೋದ್ರಿಂದ ಅದು ನನ್ನ ಸೈಜ್ಗೂ ಕರೆಕ್ಟಾಗಿ ಆಯಿತು. ಅದಕ್ಕೋಸ್ಕರ ಅದನ್ನು ಪರ್ಚೇಸ್ ಮಾಡಿದೆ. ಇಲ್ಲಿನ ಡೆಕೋರೇಷನ್ ಅಂತೂ ಅದ್ಭುತವಾಗಿರುತ್ತೆ. ನನಗೆ ಇತ್ತೀಚೆಗಂತೂ ದೇವಸ್ಥಾನಕ್ಕೆ ಹೋಗೋದೇ ಡೆಕೋರೇಷನ್ ನೋಡೋದಕ್ಕೆ ಅಂತ ಅನ್ನಿಸ್ಬಿಡುತ್ತೆ. ಬಿಕಾಸ್ ಒಂದು ದೇವಸ್ಥಾನಕ್ಕಿಂತ ಇನ್ನೊಂದು ದೇವಸ್ಥಾನ ಅನ್ನೋ ಥರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಇದು ವೆಂಕಟೇಶ್ವರ ದೇವಸ್ಥಾನದಲ್ಲ, ಇಲ್ಲಿ ನಮ್ಮ ಕಾಲೇಜ್ ಆಪೋಸಿಟು ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲೂ ಕೂಡ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಸೊ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೀಡಿಯೋ ತಕ್ಕೊಳ್ಳೋದಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ವೀಡಿಯೋ ತಗೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಅಲ್ಲಿ ಪ್ರಸಾದ ಕೂಡ ಕೊಟ್ಟರು, ತಿಂದ್ಕೊಂಡು ಮನೆಗೆ ಬಂದು. ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋಯರ್ಸ್ ಆಗಿದ್ದರೆ ನಾನು ಮಿನಿ ವ್ಲಾಗ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಒಂದಿನ ಮಸಾಲ ಚಿತ್ರಾನ್ನ ಮಾಡಿದರೆ ಅದರ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಅದರ ರೆಸಿಪಿನೇ ಇದು. ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಹಾಗೆ ಈರುಳ್ಳಿನ ಹಾಕಬೇಕು. ನಿಮಗೆ ಕ್ವಾಂಟಿಟಿ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ನೋಡಿಕೊಂಡು ಅದ್ರ ಮೇಲೆ ಎಷ್ಟೆಷ್ಟು ಹಾಕಬೇಕು ನೀವೇ ನೋಡ್ಕೊಳ್ಳಿ. ನಾನು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಈ ಥರ ಕಡಿಮೆ ಪ್ರಮಾಣದಲ್ಲಿ ಹಾಕ್ತೆ. ಅದ್ರ ಜೊತೆಗೆ ಕೊತ್ತಂಬರಿ ಹಾಗೆ ಪುದೀನನ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಪ್ಯಾನ್ ಇಟ್ಟು ಆ ಪ್ಯಾನಿಗೆ ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ, ಇಲ್ಲ ಅಂತಂದರೆ ಎಣ್ಣೆ ಹಾಕ್ಕೊಬೋದು. ಅದಾದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಅದನ್ನು ಒಂದು ರೌಂಡು ಬಾಡಿಸ್ಕೊಬೇಕು. ನೀವು ಇದಾದಮೇಲೆ ಕಡಲೆ ಬೀಜನೂ ಕೂಡ ಹಾಕೊಬೋದು, ಆದರೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ಕರಿಬೇವು ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳಿ. ಸ್ಟವ್ನ ನೀವು ಮೀಡಿಯಮ್ ಊರಿಲಿ ಇಟ್ಟಿರಿ, ಇಲ್ಲ ಅಂತಂದರೆ ಜೀರಿಗೆ ಮತ್ತು ಕಡಲೆಬೇಳೆ ಎಲ್ಲ ಸೀದೋಗುತ್ತೆ. ಅದು ಸೀದೋದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಆಮೇಲೆ ಈರುಳ್ಳಿ ನಿಮಗೆ ಮಾಮೂಲಿ ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಬ್ರೌನ್ ಕಲರಾಗಿ ಟರ್ನ್ ಆಗಬೇಕು. ಇದೆಲ್ಲ ಟರ್ನ್ ಆದಮೇಲೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಜಾಸ್ತಿ ಏನು ಹಾಕ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಅರಿಶಿನ ಹಾಕಾದ್ಮೇಲೆ ಇದನ್ನು ಇನ್ನೊಂದು ರೌಂಡು ಬಾಡಿಸ್ಕೊಬೇಕು. ಇದನ್ನು ಬಾಡಿಸ್ಕೊಂಡಾದ್ಮೇಲೆ ಆವಾಗಲೇ ನೀವು ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಉರಿಲಿ ಇಟ್ಕೊಂಡು, ಇಲ್ಲಾಂದರೆ ಕಡಿಮೆ ಉರಿಲಿ ಇಟ್ಟಿದ್ರೆ ಅದು ಕೂಡ ಒಳ್ಳೆಯದು. ಅದನ್ನು ಹಾಕೊಂಡಾದ್ಮೇಲೆ ಆ ಹಸಿ ವಾಸನೆ ಇರುತ್ತಲ್ಲ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮಟ್ಟಿಗೆ ಬಾಡಿಸ್ಕೊಬೇಕು. ನೀವು ಅರಿಶಿನ ಹಾಕಿರೋದ್ರಿಂದ ಆದಷ್ಟು ಬೇಗ ಹಸಿ ವಾಸನೆ ಹೋಗುತ್ತೆ. ಅದೆಲ್ಲ ಆದಮೇಲೆ ನೀವು ಅಕ್ಕಿನ ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀರೋ ಅದ್ರ ಡಬಲ್ಲು ನೀವು ನೀರು ಹಾಕಬೇಕು. ಫಾರ್ ಎಕ್ಸಾಂಪಲ್ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 2 ಗ್ಲಾಸ್ ನೀರು ಹಾಕಬೇಕು. ಆ ನೀರು ಕುದಿಯೋ ಟೈಮಿಗೆ ನೀವು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು, ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಬಿಕಾಸ್ ಅಕ್ಕಿ ಎಲ್ಲ ಹಾಕಾದ್ಮೇಲೆ ನಿಮಗೆ ಆಮೇಲೆ ಸರಿ ಹೋಗುತ್ತೆ. ಈ ನೀರೆಲ್ಲ ಕುದ್ದಾದ್ಮೇಲೆ ಅದಕ್ಕೆ ನೀವು ಅಕ್ಕಿ ತೊಗೊಂಡಿದ್ರಲ್ಲ ಅದನ್ನು ಮುಂಚೆನೇ ನೆನೆಸಿಟ್ಕೊಂಡಿರಬೇಕು. ಒಂದು 5 ನಿಮಿಷ ಅಥವಾ 10 ನಿಮಿಷ ಮುಂಚೆ ಅಕ್ಕಿ ಹಾಕ್ಬಿಟ್ಟು ಒಂದು ರೌಂಡ್ ತಿರುವೆ ಆದಮೇಲೆ ಅದೆಲ್ಲ ಇನ್ನೊಂದು ರೌಂಡು ಕುದಿ ಬರಬೇಕು. ಇಲ್ಲಾಂತಂದರೆ ಮಸಾಲೆ ಹಾಗೆ ಇರುತ್ತೆ. ಅದನ್ನು ಇನ್ನೊಂದು ರೌಂಡ್ ತಿರುಗಿಸ್ಬಿಟ್ಟು ಅದಾದಮೇಲೆ ಕುಕ್ಕರ್ ಮುಚ್ಚಿ, ನಾವು ನಮ್ಮ ಮನೇಲಿ 2 ವಿಜಿಲ್ ಕೂಗಿಸ್ಕೊತೀವಿ. ನಿಮ್ಮ ಇಷ್ಟ ಅದು. ನೀವು ಇನ್ ಕೇಸ್ 1 ವಿಜಿಲೇ ಕೂಗಿಸ್ಕೊಂಡ್ರೆ ಅದು ಓಕೆ, ಆವಾಗಲೂ ನೀಟಾಗಿ ಆಗಿರುತ್ತೆ. 2 ವಿಜಿಲ್ ಆದಮೇಲೆ ಆಫ್ ಮಾಡಿ ಕುಕ್ಕರ್ ತೆಗೀರಿ. ಇದಾದಮೇಲೆ ಮಸಾಲ ಚಿತ್ರಾನ್ನ ಟೇಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಕೊಳೋದನ್ನು ಮಿಸ್ ಮಾಡಬೇಡಿ.
ಹೋಪ್ ಈ ಒಂದು ಪುಟ್ಟ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಂಗೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿಗೆ ನನ್ನ ಫೋನ್ ತೊಗೊಂಡು 1 ವರ್ಷ ಆಗಿದೆ. ಇದರಲ್ಲಿ ತುಂಬ ಸ್ವೀಟ್ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಮೆಮೊರೀಸ್ ಡಿಲೀಟ್ ಮಾಡಬೇಕು ಅಂತ ಅನ್ಸಿದ್ರು ಡಿಲೀಟ್ ಮಾಡೋದಕ್ಕಾಗಲ್ಲ, ಆ ಥರ ಮೆಮೊರೀಸ್ ಇದೆ. ಆ ವ್ಯಕ್ತಿಗಳು ನಮ್ಮ ಜೊತೆಗಿಲ್ಲ ಅಂತಂದರೂ ಅವ್ರ ಮೆಮೊರೀಸ್ಗಳಂತೂ ಇದ್ದೇ ಇದೆ. ಸೊ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನೀವು ಅಂದ್ಕೊಂಡಿದ್ದು ಎಲ್ಲದನ್ನು ಈಡೇರಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ ಬಾಯ್.